Hello, my dear students. How are you all? I hope everyone is fine and everything is fine. ನೋಡ್ರಿ one thing ಏನಂದ್ರೆ ನಿಮ್ದು ಸಿಲೆಬಸ್ ಭಾಳ ಓಕೆ ಸೊ ಯುವರ್ ಸಿಲೆಬಸ್ ಇಸ್ ಟೂ ಮಚ್ ಸೊ ಇವತ್ತೇನು ಇದು ವಿಡಿಯೋ ಬರತ್ತದಲ್ಲ ಸೊ ಮೋಸ್ಟ್ಲಿ ನಿಮ್ಮ ಲಾಸ್ಟ್ ವಿಡಿಯೋ ಐ ಥಿಂಕ್ ಲೈವ್ ಪ್ರೊಸೆಸ್ ಮುಗಿದಿರ್ತದೆ ಮುಗ್ದಿಲ್ಲ ಅಂದರೂ ಚಾಪ್ಟರ್ ಮುಗಿದಿರ್ತದೆ ಓನ್ಲಿ ರಿವಿಷನ್ ಕಾನ್ಸೆಪ್ಟ್ ದಟ್ ಈಸ್ ಇದನ್ನು ರಿಪ್ಲೈ ಮಾಡೋದೇನು ಕ್ವಶನ್ ಆನ್ಸರ್ ಎಕ್ಸಸೈಸ್ ಆದರೂ ಒಂದು 2 ಅಥವಾ 3 ವಿಡಿಯೋ ಉಳಿದಿರ್ತಾವೆ 2-3 ವಿಡಿಯೋ ಅದಾವೆ ಕ್ವಶನ್ ಆನ್ಸರ್ ಮಾಡೋದು ಸೊ ಅವರು 2-3 ವಿಡಿಯೋ ಉಳಿದಿರ್ತಾವೆ ಭಾಳ ಆದ್ರೆ ಯಾಕಂದ್ರೆ ಒಂದು ಪ್ಯಾಟರ್ನ್ ಹೇಳೀನಿ ನಾನು ಆಲ್ರೆಡಿ ಮೊಬೈಲ್ದಾಗ ಸೆಂಡ್ ಮಾಡೀನಿ ನಿಮಗೆ ಸೊ ಅದೊಂದು ವಿಡಿಯೋ ಮುಂದೆ 2 ಇದ್ರ ವಿಡಿಯೋ ಡೈಜೆಷನ್ ಇದನ್ನ ಸೊ ನೀವು ಯು ಕ್ಯಾನ್ ಡೂ ದಟ್ ಒನ್ ಲೇಟರ್ ಆಲ್ಸೋ ಅವ್ರು ಹಾಕಿದ ಮ್ಯಾಗ ನೀವು ಮಾಡ್ಕೋಬೋದು ಓಕೆ ಅದನ್ನ ನೀವು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದ್ರೆ ನಿಮ್ಮ ಕಡೆ ಆಲ್ರೆಡಿ ಆ್ಯಪ್ ಅದ ಆ್ಯಪ್ ಇರೋದ್ರಿಂದ ಆ್ಯಪ್ ಒಳಗಿಂದ ಓದ್ಕೊಂಡು ಅದನ್ನು ರೆಫರ್ ಮಾಡ್ಕೊಂಡು ಬರೀ ಓಕೆ ಅಥವಾ ನಾನು ವಿಡಿಯೋ ಬರ್ತದಲ್ಲ ಸೊ ವಿಡಿಯೋ ನೋಡಿದ ಮೇಲೆ ನೀವು ಬರೆದ್ರು ಇಟ್ಸ್ ಓಕೆ ಬಟ್ ಈಗ ನಾವು ಯು ಆರ್ ಪ್ರಿಪೇರಿಂಗ್ ಸೊ ಸಿ ವಾಟ್ ಹ್ಯಾಪನ್ಸ್ ಸೊ ನಮಗೆ 3 ದಿನ ಸಿಗ್ತದೆ ಸೊ 3 ದಿನದಾಗ ರಿವಿಷನ್ ಮಾಡೋದು ಜೊತೆಗೆ ಕ್ಲಾಸಸ್ ಹೇಳೋದು ಇಟ್ಸ್ ಟು ಡಿಫಿಕಲ್ಟ್ ರಿವಿಷನ್ ಮಾಡಬೇಕಂತ ಕೂತೀವಿ ಅಂದ್ರೆ 3 ದಿನದ ಕ್ಲಾಸ್ ಹೋಗ್ತಾವೆ ಸೊ ನಮಗೇನು ಆ್ಯಕ್ಚುಲಿ ಫಾರ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇಫ್ ಇಟ್ ಈಸ್ ಯುವರ್ ಇನ್ ರೆಗ್ಯುಲರ್ ಕ್ಲಾಸ್ ವಿ ಶುಡ್ ಗೆಟ್ 9 ಪೀರಿಯಡ್ಸ್ 9 ಕ್ಲಾಸಸ್ ಸಿಗ್ಬೇಕು ನಮಗೆ ಸೊ 9 ಕ್ಲಾಸಸ್ ಸಿಗಬೇಕಾಗಿತ್ತು ಬಟ್ ಈಗ ವಿ ಆರ್ ಗೋಯಿಂಗ್ ವೀಕ್ಲಿ ನಮ್ಗೆ 5 ಕ್ಲಾಸಸ್ ಸಿಗ್ತಾ ಇದ್ದಾರೆ 10th ಸೊ 4 ಕ್ಲಾಸಸ್ ಆರ್ ಮಿಸ್ಸಿಂಗ್ ದಟ್ ಈಸ್ ಆಲ್ಸೋ ಹಿಯರ್ ಇಟ್ ಇಸ್ ಸ್ಟಾರ್ಟೆಡ್ ವೆರಿ ಲೇಟ್ ಸೊ ಐ ಥಿಂಕ್ ವಿ ಹ್ಯಾವ್ ಸ್ಟಾರ್ಟೆಡ್ ಫಾರ್ ಜುಲೈ ಇನ್ ಆಲ್ ಅದರ್ ಸ್ಕೂಲ್ಸ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಅಟ್ ಏಪ್ರಿಲ್ ಆರ್ ಮೇ ಏಪ್ರಿಲ್ ಅಥವಾ ಮೇದಾಗ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ನಮ್ಮಲ್ಲಿ ಜುಲೈಗೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಲೇಟ್ ಆಗಿದೆ ಸೊ ಹೀಗಾಗಿ ಸಿಲೆಬಸ್ ಸ್ವಲ್ಪ ಕವರ್ ಮಾಡೋದು ಡಿಫಿಕಲ್ಟ್ ಆಗ್ತದೆ ಸೊ ದಟ್ ಈಸ್ ವೈ ವಾಟ್ ಐ ಹ್ಯಾವ್ ಡಿಸೈಡೆಡ್ ಈಸ್ so every video, half of the video I will do the revision, other half I will continue the portion. So better is which way is better I don't know, whether to first make the revision and then chapter, or first do the chapter of 10 minutes then do the revision of 10 to 15 minutes, that I don't know. So I think first we have to do the revision, so then we'll do the class, or we'll do the class and then we'll do the revision. Okay, see here the number that is so 7, this is the video number 77. So 77 ನಿಮಗೆ ನಿನ್ನೆ ಅಂದರೆ ಎಲ್ಲಿ ಮಟ್ಟ ಬರ್ತಾವೆ ಮೋಸ್ಟ್ಲಿ 70 ಅಥವಾ 71 ಅಪ್ಲೋಡ್ ಆಗಿರ್ತವೆ ನಿನ್ನೆ ಅಥವಾ 72 ಆಗಿರ್ಬೋದು ಬಟ್ 3 to 4 to 5 ಡೇಸ್ ಏನದಾವಲ್ಲ ಅದನ್ನ ಬಿಟ್ಟು ಆಮೇಲೆ ಬರ್ತಾವೆ ವಾಪಸ್ ಬಟ್ ಬಿಫೋರ್ ಟು ದ್ಯಾಟ್ 77th ವಿಡಿಯೋ ಅಂದ್ರೆ ಲೈವ್ ಪ್ರೊಸೆಸ್ ಕ್ವಶನ್ ಆನ್ಸರ್ ಸ್ಟಡೀಸ್ ನಿಮ್ಗೆ ಮಿಸ್ ಆಗ್ತದೆ ಇಲ್ಲಿ ದ್ಯಾಟ್ ಯು ಕ್ಯಾನ್ ರೀಡ್ ಇಟ್ ಡೈರೆಕ್ಟ್ಲಿ ಆ್ಯಪ್ ಒಳಗೆ ಸಿಗ್ತದೆ ನೀವು ನೋಡ್ಕೊಳ್ಬೋದು ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ರಿವಿಷನ್ ಕಾನ್ಸೆಪ್ಟ್ ನಾವು ದಟ್ ಈಸ್ define a chemical reaction, define catalyst. Okay, catalyst sorry, so this is question paper ನಿಮಗೆ ಗೊತ್ತದಲ್ಲ ಸೊ ಅದು ಹೆಂಗಿರ್ತದೆ ನೋಡಿದ್ದೀರಿ ಕೆಮಿಕಲ್ ನೇಮ್ ಕೆಮಿಕಲ್ ಫಾರ್ಮುಲಾ ಪರ್ಫೆಕ್ಟ್ ಇರ್ರಿ ಇಷ್ಟು ಇದನ್ನದ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅಬ್ಸರ್ವ್ಡ್ ಇನ್ ಅ ಹೋಮೋಲಾಗಸ್ ಸೀರೀಸ್ ದಿಸ್ ಒನ್ ಆ್ಯಕ್ಚುಲಿ ಐ ಹ್ಯಾವ್ ನಾಟ್ ಚೇಂಜ್ ದ ಕ್ವಶನ್ ಐ ಶುಡ್ ಹ್ಯಾವ್ ಚೇಂಜ್ಡ್ ಇಟ್ ಚೇಂಜ್ ಮಾಡಬೇಕಾಗಿತ್ತು ಬಟ್ ಮಾಡಿಲ್ಲ ನಾನು ಮಾಡ್ತೀನಿ ತಗೋರಿ ಅದೊಂದು ಕ್ವಶನ್ ಚೇಂಜ್ ಮಾಡಬೇಕು ಯಾಕಂದ್ರೆ ಹೋಮೋಲಾಗಸ್ ಸೀರೀಸ್ ಅಂದರೆ ಇಟ್ ವಿಲ್ ಕಮ್ ಇನ್ alkane, alkenes and alkynes, that is carbon and compounds ನಿಮಗೆ ಆಗಿಲ್ಲ ಚಾಪ್ಟರ್ ಸೊ ಎಲೆಕ್ಟ್ರಿಕ್ ಕರೆಂಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ಡೆರಿವೇಷನ್ಸ್ ಪರ್ಫೆಕ್ಟ್ ಡೆಫಿನಿಷನ್ಸ್ ಓಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಅ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಡೈಜೆಷನ್ ಪ್ರೊಸೆಸ್ ಡೆಫಿನಿಷನ್ ಲೀವ್ಸ್ ಒಳಗಿರ್ತಕ್ಕಂಥ ಪೋರ್ಸಿಗೆ ಏನಂತಾರು ದೆನ್ ಸೊ ದೆನ್ ಆ್ಯಸ್ ಇಟ್ ಈಸ್ ಟೋಲ್ಡ್ ಓಕೆ ಸೊ ಕ್ವಶನ್ ನಂಬರ್ 17 to 20 ಇಸ್ ಥರ ಹೊಸ್ತಾಗ್ಯದ ಓಕೆ ಅದನ್ನು ನೀವು ಪರ್ಫೆಕ್ಟ್ ಇರಿ ಅದರೊಳಗೆ ನಾನು ಆಲ್ರೆಡಿ ಲಾಸ್ಟ್ ಇದು ಒಂದು ವಿಡಿಯೋದಾಗ ಡಿಸ್ಕಸ್ ಮಾಡಿದ್ದೀನಿ ಫ್ಲೋರಿನ್ ಹ್ಯಾಸ್ ಸ್ಮಾಲರ್ ಅಟಮಿಕ್ ರೇಡಿಯಸ್ ದ್ಯಾನ್ ಲಿಥಿಯಮ್ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಆನ್ಸರ್ ಎನಿ 4 ಕ್ವಶನ್ಸ್ ಸೊ ಇವನ್ನೆಲ್ಲನೂ ಪರ್ಫೆಕ್ಟ್ ಇರಲಿ ಓಕೆ ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ರಿವೈಸ್ ದ ಥಿಂಗ್ಸ್ ನಾವು ಓಕೆ ಸೊ ಡಿಫೈನ್ ಆಯಿತು ಸೊ ರಿವಿಷನ್ ಮಾಡ್ಬೇಕು ನಾನೀಗ ರಿವಿಷನ್ ಎದರಿಂದ ಸ್ಟಾರ್ಟ್ ಮಾಡೋಣ so I think better we will start with electricity. See here what happens, electricity. So what is electricity? Electricity is nothing but what?
ಫ್ಲೋ ಆಫ್ ಕರೆಂಟ್. ಸೊ ಇಟ್ ಈಸ್ ದ ಫ್ಲೋ ಆಫ್ ಕರೆಂಟ್. ಸೊ ಎಲೆಕ್ಟ್ರಿಸಿಟಿ ನೋಡ್ರಿ ಬುಕ್ ಅದು ಮಸ್ತ್ ಅದ ಇದು. ದಿಸ್ ಬುಕ್ ಇಸ್ ವೆರಿ ಮಚ್ ಸೂಪರ್. ಸೊ ಯು ಕ್ಯಾನ್ ರೆಫರ್ ಆರ್ ಯಾವುದೋ ಒಂದು ಬುಕ್ ಅದಲ್ಲಪ್ಪ, ಸ್ಫೂರ್ತಿ ತೊಗೊಂಡಿದ್ದಾಳೆ, ಸ್ಫೂರ್ತಿ ಅಂಗಡಿ ತೊಗೊಂಡಿದ್ದಾಳೆ, BDM, ಐ ಥಿಂಕ್ BDM ಆರ್ BDS ಹಿಂಗೇನೋ ಅದ. ದಟ್ ಈಸ್ ಆಲ್ಸೋ ವೆರಿ ಗುಡ್ ಬುಕ್. ಆದಷ್ಟು ರೆಫರೆನ್ಸ್ ಬುಕ್ ತೊಗೊರಿ. ಸೊ ನಿಮ್ಗೆ 80 ಮಾರ್ಕ್ಗಳು 55 to 60 ಮಾರ್ಕ್ಸ್ ವಿಲ್ ಕಮ್ ಫ್ರಮ್ ಟೆಕ್ಸ್ಟ್ ಬುಕ್, ಬಟ್ 20 to 25 ದಟ್ ಈಸ್ ಅಪ್ಲೈಡ್ ಪೋರ್ಷನ್, ದಟ್ ವಿಲ್ ಕಮ್ ಫ್ರಮ್ ರೆಫರೆನ್ಸ್ ಬುಕ್. ಸೊ ಅದನ್ನು ತೊಗೊರಿ ಆದಷ್ಟು. ನೋಡಿರಿ ಎಲೆಕ್ಟ್ರಿಸಿಟಿ ಒಳಗೆ ನಾವು ಏನೇನು ನೋಡ್ಬೋದು. ಸೊ ಏನೇನು ಕ್ವಶನ್ಸ್ ಬರ್ತಾವೆ. ಎಲೆಕ್ಟ್ರಿಸಿಟಿ ಅಂದರೆ ವಾಟ್ ಈಸ್ ಎಲೆಕ್ಟ್ರಿಸಿಟಿ? Flow of charges in a particular direction is called as electric current. There are two types of electricity, static electricity and other one is dynamic electricity. So static adwa static andre charges ಒಂದ ಕಡೆ ಇರ್ತಾವು. So the static electricity moving charges ಇದ್ರೆ dynamic ಅಂತ ಅನ್ಬೋದು, motion ಅನ್ಬೋದು, current electricity ಅನ್ಬೋದು. So then after that what we can say is conductor and insulators ಗೊತ್ತಿರ್ತಾವ ನಿಮ್ಗೆ. So electron ಮೇಲೆ ಚಾರ್ಜ್ ನೆನಪಿಡಬೇಕು, that is 1.6 into 10 to the power minus 19. 1.6 into 10 to the power minus 19 coulomb. Coulomb is the SI unit of charge. Then the mass of an electron is 9.1 into 10 to the power minus 31. Very negligible, you can say. Then in 1 coulomb of charge there are how many electrons? So that is 6.25 into 10 to the power 18. So Q is equal to N. ಈ ಪ್ರಕಾರ ಮಾಡಬೇಕು. ಸೊ n ಅಂದ್ರೆ ನಿಮ್ಗೆ ಸಿಕ್ಕಿರ್ತದೆ, ಈ ವ್ಯಾಲ್ಯೂ ತುಂಬಬೇಕು. ಸೊ ಅದರ ಪ್ರಕಾರ Q ಅಂದ್ರೆ 1, n ಅನ್ನು ಫೈಂಡ್ ಔಟ್ ಮಾಡಬೇಕು. E ಅಂದ್ರೆ 1.6 into 10 to the power minus 19. ಸೊ n is equal to 1 upon 1.6 into 10 to the power minus 19. ನೀವು ಇಷ್ಟು ಮಾಡಿದ್ರೆ ಅಂದರೆ you will get it as 6.25 into 10 to the power 18. 6.25 into 10 to the power 18 electrons in a 1 coulomb of charge. Charge the coulomb is the SI unit. Then conductor and insulators at bartavu. Those substances through which electricity can flow are called conductors. The substances through which electricity can flow are called conductors. The substances through which electricity does not flow are called insulators. Okay, conductors example all the metals, you can say insulators, wood, you can say that all. Static electricity and electricity, current electricity types ಗೊತ್ತದ ನಿಮಗೆ. Electric potential and potential difference ಅದು ಬರ್ತದೆ from infinity to ಎಲ್ಲೋ ಒಂದು ಪಾಯಿಂಟ್ಗಿಂತ ಇದನ್ನ A in B. ಸೊ ಈ ಪಾಯಿಂಟ್ಗೆ ಯೂನಿಟ್ ಚಾರ್ಜ್ ಅಂತ ತರಬೇಕಾತಂದ್ರೆ ಇನ್ಫಿನಿಟಿ ಟು ಯೂನಿಟ್ ಚಾರ್ಜ್ನ ಈ ಪಾಯಿಂಟಿಗೆ ತರಬೇಕಾತಂದ್ರೆ ಎಷ್ಟು ವರ್ಕ್ ಮಾಡಬೇಕಲ್ಲ, ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಅದೇ ಈ ಪಾಯಿಂಟ್ದಿಂದ ಈ ಪಾಯಿಂಟಿಗೆ ತರಬೇಕಾತಂದ್ರೆ ದಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ಒಂದು, ವೋಲ್ಟೇಜ್ ಅಂದ್ರೆ ಒಂದು. The amount of work done in bringing a unit positive charge from infinity to a given point is called as the electric potential at that point, represented by V, and the SI unit is also volt and measured by voltmeter. Same with electric potential and potential difference. Of course electric potential ನಿಮಗೆ ಭಾಳ ಎಲ್ಲ ಆರಬೇಕು, only potential difference. What is potential difference? The amount of work done in bringing a unit positive charge from one point to another point in the influence of an electric field. Electric field ಒಳಗೆ one point ಇಂದ ಇನ್ನೊಂದು ಪಾಯಿಂಟಿಗೆ ಯೂನಿಟ್ ಪಾಸಿಟಿವ್ ಚಾರ್ಜನ್ನು ತರಬೇಕಾದ ಮಾಡ್ತಕ್ಕಂಥ ವರ್ಕಿಗೆ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಆಲ್ಸೋ ಟರ್ಮ್ಡ್ ಆಸ್ ವೋಲ್ಟೇಜ್. ಸೊ ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ V. SI unit is volt. The instrument used to measure is voltmeter. So electric current ಒಳಗೆ ಬರ್ತದೆ. Electric current is nothing but the flow of charges per unit second or flow of charges in a given time, that is electric current. So it is measured in amperes. It is measured in amperes, A, so denoted by I, and the instrument used to measure it is ammeter. So ammeter voltmeter difference ಗೊತ್ತಿರಬೇಕು ನಿಮಗೆ. ನಾವು ಆಲ್ರೆಡಿ ಒಂದು ವಿಡಿಯೋದ ಮಸ್ತ್ ಈ ಹಳಿ ವಿಡಿಯೋ ನೋಡ್ರಿ, ಮರಿಬೇಡ್ರಿ. ಸೊ ammeter and voltmeter differences ಏನೇನು? What are the differences between ammeter and voltmeter? If possible, I will send the videos of Vedanta. Okay, so for the revision purpose, ನಿಮಗೆ ರಿವಿಷನ್ ಹೆಲ್ಪ್ ಆಗಲಿ ಅಂತ ನಾನು ಸೆಂಡ್ ಮಾಡ್ತೀನಿ. ಈಗ ಸೆಂಡ್ ಮಾಡಿಬಿಡ್ತೀನಿ ತೋರಿ, ಸುಮ್ಮನೆ ಕನ್ಫ್ಯೂಸ್ ಬೇಡ. ಓಕೆ, ಸೊ ನೀವು ಹೋಗಿ ನೋಡಿದರೂ ಬರ್ತದೆ, ಅಥವಾ ನಿಮ್ಗೆ ಹಿಂದಿ ತಿಳಿತಂದ್ರೆ ದಟ್ಸ್ ಬೆಟರ್. ರಿವಿಷನ್ ಆಫ್ ಎಲೆಕ್ಟ್ರಿಸಿಟಿ ವೇದಾಂತು ಹಂಗೆ ಹೊಡೆದ್ರು ನೀವು ಸಾಕು. ಸಿಗ್ತಾ ಇಲ್ಲ ಅದು, ಇಟ್ಸ್ ಓಕೆ, ಆಮೇಲೆ ನೋಡ್ತೀನಿ ನಾನು ಕಳಿಸ್ನ, ಅದನ್ನೇ ವಿಚಾರ ಮಾಡಕ್ಕೆ ಹೋಗ್ಬಿಡ್ರಿ. ದೆನ್ ಆಫ್ಟರ್ ದ್ಯಾಟ್ ವಾಟ್ ವಿ ಕ್ಯಾನ್ ಸೇ ಇಸ್, ವಾಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ಈಸ್
ಸೊ ಎನ್ ಆತು ಇದಾತು ಮಂದಿ ಏನು ಹೇಳ್ಬೋದು ನಾವಿಲ್ಲಿ. ಸೊ ಆಫ್ಟರ್ ದಟ್ ಎಸ್ ಐ ಯೂನಿಟ್ ದಟ್ ಈಸ್ ಪೊಟೆನ್ಷಿಯಲ್. ಅದು ಯಾವಾಗ 1 ವೋಲ್ಟ್. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಸೆಡ್ ಟು ಬಿ 1 ವೋಲ್ಟ್ if 1 joule of work is done in bringing 1 coulomb of positive charge from one point to other point. 1 coulomb of charge ಅನ್ನ 1 ವೋಲ್ಟ್ ವರ್ಕ್ ಮಾಡಿದ್ರೆ ಅದಕ್ಕೆ ನಾವೇನಂತೀವಿ 1 ವೋಲ್ಟ್ ಅಂತ ಕರಿತೀವಿ. ಡಿಫ್ರೆನ್ಸಸ್ ಇರ್ತದ. ಓಕೆ, ಸೊ ಇದನ್ನು ನೀವು ನೋಡ್ಕೋಬೇಕು, ಡಿಫ್ರೆನ್ಸಸ್ ಬಿಟ್ವೀನ್ ವೋಲ್ಟ್ ಮೀಟರ್ ಆ್ಯಂಡ್ ಮೀಟರ್. ಸೊ ದಟ್ ಈಸ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಲ್ವೇಸ್ ಟೇಕನ್ ಆಸ್ positive terminal of a cell to the negative terminal through the outer circuit. So we put the arrows on the connecting wires pointing from the positive terminal of the cell towards the negative terminal. See, ನೋಡಿ, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಅಂದ್ರೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ನಾವು ಕರೆಂಟ್ನ ರಿಪ್ರೆಸೆಂಟ್ ಮಾಡ್ತೀವಿ ಯಾವಾಗಲೂ ಕೂಡ. ಸೊ ಬ್ಯಾಟ್ರಿ ಅಂದ್ರೆ ಏನು, ಸೆಲ್ ಅಂದ್ರೆ ಏನಂತ ಬರ್ತದೆ. ಸೊ ಬ್ಯಾಟ್ರಿ ಇಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ 2 or more cells is called battery. So a positive terminal and negative terminal combines a cell. Combination of 2 or more cells are called as battery. The flow of current is always taken from The flow of current is always taken from positive to negative terminal of the battery. Okay, so even the ammeter happen. So this is plus minus. So positive to negative terminal of the current ಯಾವಾಗಲೂ ಹಿಂಗಿರ್ತದೆ. Okay, so this you have to remember, right? And always voltmeter is connected across and ammeter is connected in series. So ಈ bulb ಅಂದ್ರು ಅಂತ we can say sometimes it is a resistor or resistance. Okay, ನೋಡ್ರಿ ಮುಂದೆ ಹೋಮ್ವರ್ಕ್ ಏನು ಕಳಿಸ್ತಿಲ್ಲ ನಾನು ಮಂಡೇ ಇಂದ ಏನು ಹೋಮ್ವರ್ಕ್ ಕಳಿಸ್ತಿಲ್ಲ. ದೋಸ್ ಆಲ್ ಆರ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೋಮ್ವರ್ಕ್ ಕಳಿಸಿರ್ತೀನಿ ನಾನು. 2-3 ಕ್ವಶನ್ಸ್ ಕೂಡ ಕಂಬೈನ್ ಮಾಡಿ ಕಳಿಸಿರ್ತೀನಿ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಟ್. Symbols for electrical components or circuit symbols. How the current flows in wire and circuit diagrams you have to remember. You have to remember the all circuit diagrams. It is given in NCERT book. Battery ಹೆಂಗಿರ್ತದ, ಸೆಲ್ ಹೆಂಗಿರ್ತದ, key open or key closed, rheostat or also called as variable resistance. So ಅವೆಲ್ಲ ಹೆಂಗಿರ್ತಾವ ಲಕ್ಷ ಕೊಟ್ಟು ನೋಡ್ಕೋಬೇಕು. Okay, then Ohm's law ಅಂತ ಬರ್ತದೆ. What is Ohm's law? V is directly proportional to I. That is only Ohm's law at constant T. So ಹೇಳೋದು ಏನು ಮಾಡಿ ಕಾನ್ಸ್ಟೆಂಟ್ ಇಂದ ಹೇಳ್ಕೊತ ಹೋಗ್ಬೇಡಿ. At constant temperature, the voltage or the potential difference across the terminal of a conductor is directly proportional to the current through the conductor. So it is directly proportional to the current through the conductor. So the potential difference across the terminals of a conductor is directly proportional to the current through the conductor. So that is V is directly proportional to I. Okay, so then V is directly proportional to I at constant temperature. So ಇದನ್ನ ಫಾರ್ಮುಲಾ ಯೂಸ್ ಮಾಡಿದ್ರೆ ಕಾನ್ಸ್ಟೆಂಟ್ ಹೋಗ್ತದ, ರೆಸಿಸ್ಟೆನ್ಸ್ R ಬರ್ತದ. ಸೊ ವಾಟ್ ಈಸ್ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ದ ಅಪೋಸಿಷನ್ ಆಫರ್ ಟು ದ ಫ್ಲೋ ಆಫ್ ಕರೆಂಟ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಸೊ ಇದನ್ನ ಏನಂತ ನಾವು ಓಮ್ ಒಳಗೆ ರಿಪ್ರೆಸೆಂಟ್ ಮಾಡ್ತೀವಿ. SI unit ohm resistance. So it opposes the flow of current. When it is opposing the flow of current, so that is called as resistance. So we call it as resistance. We say it as resistance. Okay. So resistance is nothing but it is a constant quantity, but it opposes the flow of current. Yes. Yes. Then okay. Then V equal to IR. That is the Ohm's law formula. Resistance of a conductor V is equal to VI. So problems ನೋಡ್ಕೋಬೇಕಾದ್ರ ಮೇಲೆ I hope you do that well. So then after that, factors affecting the resistance of a conductor. See, length, area and nature of the material and even temperature of the conductor. So factors affecting the resistance of a conductor. So what are the factors affecting the resistance of a conductor? Factors affecting the resistance of a conductor.
ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಸೊ ಫ್ಯಾಕ್ಟರ್ಸ್ ಯಾವ್ಯಾವ ಅಫೆಕ್ಟ್ ಮಾಡ್ತಾವೆ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ಗೆ? ಸೊ ದೇರ್ ಈಸ್ ಲೆಂತ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್, ನೇಚರ್ ಆಫ್ ದ ಮಟೀರಿಯಲ್ ಆಫ್ ದ ಕಂಡಕ್ಟರ್ ಅಂಡ್ ಟೆಂಪರೇಚರ್ ಆಫ್ ದ ಕಂಡಕ್ಟರ್. ಲೆಂತ್ ಆಫ್ ದ ಕಂಡಕ್ಟರ್, length of the conductor, second one area of cross section of the conductor, area of cross section of conductor, area of cross section of conductor, then nature of the material and temperature of the conductor. Nature of the material, nature of the material and temperature of the conductor, temperature of the conductor. Okay, so ಇವುಗಳ ಮೇಲೆ ಡಿಪೆಂಡ್ ಇರ್ತದೆ. ಹೆಂಗೆ ಡಿಪೆಂಡ್ ಇರ್ತದೆ? ಲೆಂತ್ ಆಫ್ ದ ಕಂಡಕ್ಟರ್ ಮ್ಯಾಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದೆ. ಲೆಂತ್ ಹೆಚ್ಚಿರ್ತದೆ, ರೆಸಿಸ್ಟೆನ್ಸ್ ಹೆಚ್ಚಿರ್ತದೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮ್ಯಾಗ ರಿವರ್ಸ್ಲಿ ಪ್ರಪೋರ್ಷನಲ್ ಇರ್ತದೆ. ಏರಿಯಾ ಹೆಚ್ಚಾತರ ರೆಸಿಸ್ಟೆನ್ಸ್ ಕಡಿಮೆ ಆಗ್ತದೆ. ನೇಚರ್ ಆಫ್ ದ ಮಟೀರಿಯಲ್, ಅದು ಮೆಟಲ್ ಅದನೋ ನಾನ್ ಮೆಟಲ್ ಅದನೋ, ಮೆಟಲಾಯ್ಡ್ ಅದನೋ, ದಟ್ ಇಸ್ ಕಂಡಕ್ಟರ್ ಅದನ್ನು ಯೂಸ್ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಟೆಂಪರೇಚರ್ ಆಫ್ ದ ಕಂಡಕ್ಟರ್, ಅದರ ಟೆಂಪರೇಚರ್ ಎಷ್ಟು ಮೇಂಟೈನ್ ಆಗಿದೆ, ಸೊ ಅದು ಕೂಡ ಡಿಪೆಂಡ್ ಆಗ್ತದೆ. ಓಕೆ, ಸೊ ದೆನ್ ಇಟ್ ಕಮ್ಸ್ ಅನದರ್ ವರ್ಡ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಅಂತ ವರ್ಡ್ ಬರ್ತದೆ. ದಟ್ ವಿ ಸೇ ಇಟ್ ಆಸ್ ರೋ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು ರೋ ಇಂಟು L by A. So ಈ ಟೈಪ್ ಒಂದು ಬರ್ತದೆ. R is equal to rho into L by A. So resistivity is equal to rho into L by A. That is resistance is equal to resistive into L by A. So ಅವಾಗ rho ಏನಾಯ್ತು? RA by L ಆಯ್ತು. So that is called resistivity. Rho ಅಲ್ಲಿ represent ಮಾಡ್ತೀವಿ. Sometimes we call it as specific resistance. ಹೆಂಗೆ ಡಿಫೈನ್ ಮಾಡೋದು? Specific resistance or resistivity of a material is nothing but the resistance of the material which has unique length and unique area of cross section. ಈ ಟೈಪ್ ಡಿಫೈನ್ ಮಾಡ್ಬೋದು. ಓಕೆ, ಸೊ ರೆಸಿಸ್ಟಿವಿಟಿ ಅದೊಂದು ಚಾರ್ಟ್ ಅದ ನಿಮ್ದು. ಯಾವ್ದಾದ್ರದ ರೆಸಿಸ್ಟಿವಿಟಿ ಏಟ್ ಅಂತ ಹೇಳಿ NCERT ಬುಕ್ದಾಗ ಅದ. ಫ್ರಮ್ ದ್ಯಾಟ್ ಯು ರೆಫರ್. ಸೆಮಿ ಕಂಡಕ್ಟರ್ಸ್ ಏನಿರ್ತದೆ ರೆಸಿಸ್ಟಿವಿಟಿ ಕಡಿಮೆ ಇರ್ತದೆ. ಓಕೆ, ಸೆಮಿ ಕಂಡಕ್ಟರ್ಸ್ ಮೀಡಿಯಂ ಇರ್ತದೆ, ಇನ್ಸುಲೇಟರ್ಸ್ ಭಾಳ ಹೈ ಇರ್ತದೆ. ಮೆಟಲ್ಸ್ ಅಥವಾ ಕಂಡಕ್ಟರ್ಸ್ ಯಾವ್ಯಾವ ಹೇಳ್ಬೋದು ನಾವು? ಐರನ್, ನಿಕ್ಕಲ್, ಟಂಗ್ಸ್ಟನ್, ಕ್ರೋಮಿಯಂ, ಮರ್ಕ್ಯೂರಿ, ಮ್ಯಾಂಗನೀಸ್. ಸೆಮಿ ಕಂಡಕ್ಟರ್ಸ್ ಜರ್ಮೇನಿಯಂ, ಸಿಲಿಕಾನ್ ಹೇಳ್ಬೋದು. ದೆನ್ ಇನ್ಸುಲೇಟರ್ಸ್ ಗ್ಲಾಸ್, ಪೇಪರ್, ಡೈಮಂಡ್, ಹಾರ್ಡ್ ರಬ್ಬರ್, ಎಬೋನೈಟ್ ಅವನ್ನೆಲ್ಲ ಹೇಳ್ಬೋದು. ಸೊ ಪ್ರಾಬ್ಲಮ್ಸ್ ನೋಡ್ಕೊರಿ ಅದ್ರ ಮೇಲೆ. ಸೊ ಇನ್ ರೆಸಿಸ್ಟೆನ್ಸಸ್ ಸೀರೀಸ್ದಾಗ ಹೆಂಗಿರ್ತಾವೆ, ಪ್ಯಾರಲ್ದಾಗ ಹೆಂಗಿರ್ತಾವೆ? ಸೊ ನೋಡಿ, ಎಂಡ್ ಟು ಎಂಡ್ ಕನೆಕ್ಟ್ ಇತ್ತು, ಕರೆಂಟ್ ಹೋಗಾಕ ಬೇರೆ ಕಡೆ ಪ್ಲೇಸ್ ಇತ್ತು. ನೋಡ್ರಿ, ಇದು ರೆಸಿಸ್ಟೆನ್ಸ್. ನೋಡಿ, ಇಲ್ಲಿಂದ ಕರೆಂಟ್ ಪಾಸ್ ಆಗ್ತದಲ್ಲ, ಇಲ್ಲಿ ಬಂತಿ. ನೆಕ್ಸ್ಟ್ ಇದಕ್ಕೆ ಹೋಗಕ್ಕೆ ಇಲ್ಲಿ ಜಾಗ ಇಲ್ಲ, ಇಲ್ಲೇ ಹೋಗ್ಬೇಕಿತ್ತು. ಅಂದ್ರೆ ಇವೆರಡು ಸಿರೀಸ್ ಅಂತ. ಕರೆಂಟ್ ಹೋಗಕ್ಕೆ ಅಂದ್ರೆ ಜಾಗ ಕ್ರಿಯೇಟ್ ಆಯ್ತು ಪ್ಯಾರಲಲ್. ಈಗ ಫಾರ್ ಎಕ್ಸಾಂಪಲ್, ಈಗ ಭಾಳ ಮಂದಿ ಏನ್ ತಿಳ್ಕೊತೀರಿ? ಹಿಂಗೈತೆ ತಿಳ್ಕೊರಿ. ಇದನ್ನ ಭಾಳ ಮಂದಿ ಏನ್ ಮಾಡ್ಕೊತೀರಿ? ಪ್ಯಾರಲಲ್ ಅನ್ಕೊಂಡ್ಬಿಡ್ತೀರಿ. ಆಕ್ಚುಲಿ ಸಿರೀಸ್. ಸೊ ಇಲ್ಲಿ ಕರೆಂಟ್ ಬರ್ತೀರಿ, ಕರೆಂಟ್ ಹೋಗಕ್ಕೆ ಮತ್ತೆ ಬೇರೆ ಕಡೆ ಜಾಗ ಅದ, ಹಿಂಗ ಬರ್ಬೇಕಲ್ಲ. ಇವೆರಡು ಸೀರೀಸ್. ಆಕ್ಚುಲಿ ಹಿಂಗೆ ಹೇಳ್ಬಿಟ್ರೆ ಸೀರೀಸ್ ಆಗ್ತದೆ. ಪ್ಯಾರಲಲ್ ಯಾವಾಗ ಆಗ್ತದೆ? ಹಿಂಗ್ ಬಂದದ್ದು. ಇಲ್ಲೊಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೆ, ಅವಾಗ ಪ್ಯಾರಲಲ್. ಯಾಕೆ ಹೇಳಿ? ಸೊ ಇಲ್ಲಿ ಬಂದಿರತಕ್ಕಂಥ ಕರೆಂಟ್ ಬೇರೆ, ಈ ಕರೆಂಟ್ ಬೇರೆ. ಈಗ 10 ಆಂಪಿಯರ್ ಕರೆಂಟ್ ಬರ್ತದೆ ತಿಳ್ಕೊಳ್ಳಿ. ಇಲ್ಲಿ 5 ಹೋಗ್ತತಿ, ಇಲ್ಲಿ 5 ಬರ್ತದೆ. ಸೊ ಇದ್ರೊಳಗೆ ಪಾಸ್ ಆಗೋ ಕರೆಂಟ್ ಬೇರೆ ಆಯ್ತು, ಇದ್ರೊಳಗೆ ಪಾಸ್ ಆಗೋ ಕರೆಂಟ್ ಬೇರೆ ಆಯ್ತು. ಸೊ 5 ಬೇಡ ತಗೋರಿ, 6 ತಗೋರಿ. 6 ಹೊತ್ತು ಇದು 4. ಸೊ ಇದೆರಡು ಬೇರೆ ಆಯ್ತು. ಇದ 6 ಇಲ್ಲಿ ಪಾಸ್ ಆಗಿತ್ತ ತಿಳ್ಕೊ, ದಟ್ ಇಸ್ ಸೀರೀಸ್. ಬಟ್ ಇವೆರಡು ಬೇರೆ ಆಯ್ತು. ಸೊ ಪ್ಯಾರಲಲ್. ಎಂಡ್ ಟು ಎಂಡ್ ಕನೆಕ್ಟ್ ಇತ್ತಂದ್ರೆ ಸೀರೀಸ್. ಇದ್ರ ಪಾಸಿಟಿವ್ ಎಂಡ್ ಅದ್ರ ನೆಗೆಟಿವ್ ಎಂಡ್ ಕನೆಕ್ಟ್ ಇರಬೇಕು. ದೋಸ್ ಆರ್ ಸೀರೀಸ್. ಒಂದ ಲೈನ್ ಒಳಗೆ ಬಂದಿದ್ದು, ಒಂದ ಕಡೆ ಬಂದಿದ್ದು ಅಂದ್ರೆ ದೋಸ್ ಆರ್ ಪ್ಯಾರಲಲ್. ಇವು ಪ್ಯಾರಲಲ್ ಅಂತ 90% ನೀವು ನೋಡ್ಬೋದು. ಇಂತಾಗಿದ್ದಾಗ ಅಷ್ಟೇ ಕನ್ಫ್ಯೂಸ್ ಆಗ್ತದ. ಬಟ್ ನಿಮ್ 10th ಈ ಪರಿ ಏನು ಬರುದಿಲ್ಲ. ಸೊ ನಿಮ್ಗೆ ಗೊತ್ತಾಗ್ತದೆ ಪ್ಯಾರಲಲ್ ಆಗಿದ್ದು ಪ್ಯಾರಲಲ್, ಸೀರೀಸ್ ಆಗಿದ್ದು ಸೀರೀಸ್. ಅಷ್ಟು ನೆನಪಿಟ್ಕೊಂಡ್ಬೇಡಿ. ಓಕೆ, ಎಸ್. ಸೊ ನೆಕ್ಸ್ಟ್ ಏನು ಹೇಳೋದು? ಸೊ ಇದು ರಿಸಲ್ಟೆಂಟ್ ಆಯ್ತು. ರೆಸಿಸ್ಟೆನ್ಸಸ್ ಇನ್ ಸೀರೀಸ್ ದ ಪ್ಯಾರಲಲ್. ಫಾರ್ಮುಲಾ ಗೊತ್ತದ ನಿಮ್ಗೆ. RS is equal to R1 plus R2.
1/r p is equal to 1/r1 plus 1/r2 plus 1/r3 ಅವನ್ನೆಲ್ಲ ನೆನ್ಪಿಟ್ರಿ. ಅದಾದ್ಮೇಲೆ ಹೀಟಿಂಗ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬರ್ತದೆ, ಪವರ್ ಬರ್ತದೆ, ಎಲೆಕ್ಟ್ರಿಕ್ ಪವರ್, ರೇಟ್ ಆಫ್ ಡೂಯಿಂಗ್ ವರ್ಕ್ ಅನ್ಬೋದು, ಹೀಟಿಂಗ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಬರ್ತದೆ. ಸೊ ವಿ is equal to IRT ಅಥವಾ H is equal to IRT. What is H? The heat produced in a resistor is directly proportional to the electric current through the resistor, the resistance of the resistor and the time along which heat is or the current is flowed. So ಅದರ ಮೇಲೆ ಡಿಪೆಂಡ್ ಇರ್ತದೆ. ಫಾರ್ಮುಲಾ ಬರ್ತಾವೆ ನಿಮಗೆ, P is equal to VI, that is power, voltage into current. Then V is equal to V ತಗದು ಏನು ಮಾಡ್ಬೋದು, V equal to IR ಫಾರ್ಮುಲಾ ಐತೆ, ಅದರಲ್ಲೇ I ನ ಈಗ ಹಾಕೋಬಹುದು, P/R ಮಾಡ್ಕೋಬಹುದು. ಸೊ ದಟ್ ಈಸ್ V is equal to IR ಅದ, IR ಜಾಗದಾಗ ಹಾಕೊಂಡ್ರೆ IR into I, that is P is equal to I square R ಆಯ್ತು. ಓಕೆ, ಪವರ್ is equal to I square R. ಸೊ ದೆನ್ ನೆಕ್ಸ್ಟ್, ಸೊ ಇಲ್ಲಿ ಏನು ಮಾಡ್ಬೋದು, I ಜಾಗದಾಗ V/R ಹಾಕೋಬಹುದು, V into V/R, that is power is equal to V square by R. So P is equal to V square by R. So then we can say that this is done. ಇದು ಆಗಿದೆ ಅಂತ ನಾವು ಹೇಳ್ಬೋದು. ಫಾರ್ವರ್ಡ್ ರೇಟಿಂಗ್ ಎಲ್ಲ ಗೊತ್ತಾಗ್ತದೆ. ಸೊ ಪ್ರಾಬ್ಲಮ್ಸ್ ಅದು ಪರ್ಫೆಕ್ಟ್ ಇರಬೇಕು. ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ 1 kWh. ಸೊ ಅದ್ರ ಕನ್ವರ್ಷನ್ ಬರ್ತದೆ 1 kWh. ಸೊ ಅದನ್ನ ನೀವು ಪರ್ಫೆಕ್ಟ್ ಇರಬೇಕು. ಲಾಸ್ಟಿಗೆ ಅದ. ಸೊ ಯು ಜಸ್ಟ್ ಡೂ ದ್ಯಾಟ್. ಪ್ರಾಬ್ಲಮ್ಸ್ ಮಾಡ್ಕೋರಿ ಅದ್ರದ್ದು. ಹೀಟಿಂಗ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಒಂದು ಬರ್ತದೆ. When an electric current is passed through a high resistance wire like nichrome wire, and the resistance wire becomes very hot and produces heat. This is called as heating effect of electric current. So NCERT ಒಳಗೆ ಬೇರೆ ಡೆಫಿನಿಷನ್ ಹೇಳಿದ್ದೆ ನಾನು ಅವಾಗ. ಸೊ ಅದು ಕೂಡ ಕರೆಕ್ಟ್, ಬೋತ್ ಆರ್ ಕರೆಕ್ಟ್. ಸೊ ಹೀಟಿಂಗ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ H is equal to I square R, so square of the current flowing through the conductor, resistance and time. ಸೊ ಇದನ್ನು ನೀವು ಎಷ್ಟು ನೆನಪಿಡ್ರಿ. ಸೊ ಇಷ್ಟು ಆತು ಅಂದ್ರ this is nothing but your first chapter electricity. ಸೊ ಇದ್ರೊಳಗೆ ನೀವು ಪ್ರಾಬ್ಲಮ್ಸ್ ನೆನ್ಪಿಡ್ಬೇಕು. ಪ್ರಾಬ್ಲಮ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಬರೆದು ಕೊಡೋದನ್ನ ಬೇಕಾದ್ರೆ ಈ ಚಾಪ್ಟರ್ದ ಪ್ರಾಬ್ಲಮ್ಸ್ ಬರಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಪ್ರಾಬ್ಲಮ್ ಬೇರೆ ಚಾಪ್ಟರ್ದಾಗ ಬರೋಕ್ಕೆ ಸಾಧ್ಯನೇ ಇಲ್ಲಲ್ಲ, ಹಿಂಗಾಗಿ ಇದ್ರಾಗ ಬರಬೇಕು. ಲೈಟ್ ಒಳಗೂ ಬರಬಹುದು, ಬಟ್ ಲೈಟ್ ಒಳಗೆ ಬೇರೆ ಕ್ವಶನ್ ಕೇಳೋಕೆ ಅವಕಾಶಗಳು ಭಾಳ ಐತಿ. ಹಿಂಗಾಗಿ ಲೈಟ್ ಒಳಗೆ ಬರೋ ಸಾಧ್ಯತೆನೂ ಐತಿ, ಬಟ್ ಸ್ವಲ್ಪ ಪ್ರಮಾಣದ ಕಡೆ. ಬಟ್ ಎಲೆಕ್ಟ್ರಿಸಿಟಿ ಒಳಗೆ ಬರಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ದೇರ್ ಶುಡ್ ಬಿ ದ ನ್ಯೂಮರಿಕಲ್ಸ್. So you be perfect with all the numericals of exercise. Exercise numericals are solved problems are perfectly. ಹೆಂಗ್ ಮಾಡೋದನ್ನು ತಿಳ್ಕೊಂತಿಟ್ಕೋರಿ. ಆ್ಯಕ್ಚುಲಿ ಪ್ರಾಬ್ಲಮ್ಸ್ ಎಕ್ಸಸೈಸ್ ಒಳಗೆ ಕೇಳಂಗಿಲ್ಲ, ನಾ ಕೇಳ್ಬೋದು, ಬಟ್ ಫೈನಲ್ ಎಕ್ಸಾಮ್ದಾಗ ಎಕ್ಸಸೈಸ್ ಒಳಗಿನ ಕೇಳುವ ಸಾಧ್ಯತೆ ಭಾಳ ಕಡಿಮೆ. ದೇ ವಿಲ್ ಆಸ್ಕ್ ಫ್ರಮ್ ದ ರೆಫರೆನ್ಸ್ ಬುಕ್. ಸೊ ದಟ್ ಈಸ್ ವೈ ಐ ಆಮ್ ಟೆಲ್ಲಿಂಗ್ ಯು ಟು ಟೇಕ್ ದ ರೆಫರೆನ್ಸ್ ಬುಕ್. ಅಥವಾ ನನ್ನ ಕಡೆ ಬರ್ರಿ, ನನ್ನ ಕಡೆ ಬಂದದ್ದು ರೆಫರೆನ್ಸ್ ಬುಕ್ ತೊಗೊಂಡೋಗ್ರಿ, ಅಟ್ಲೀಸ್ಟ್ ಒಂದು ಕಾಪಿ ಆದರೂ ಮಾಡ್ಕೊರಿ. ಓಕೆ, ಎಸ್. ಸೊ ದಿಸ್ ಎಂಡ್ಸ್ ಯುವರ್ ಎಲೆಕ್ಟ್ರಿಸಿಟಿ. ಸೊ ಮ್ಯಾಗ್ನೆಟಿಕ್ ಇಫೆಕ್ಟ್ ಅದ ಇನ್ನು 4 ಚಾಪ್ಟರ್ ಅದಾವೆ ರಿವಿಷನ್ ಅದು. ಸೊ ರಿವಿಷನ್ ಅದ ನೆಕ್ಸ್ಟ್ ಕ್ಲಾಸ್ ಒಳಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡೋದಾಕೈತಿ. ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋದಕ್ಕಾಗೋದು ಡೌಟ್ ಅಂತ ಅನಿಸುತ್ತೆ. ಐ ಆಮ್ ಥಿಂಕಿಂಗ್ ಟು ಸ್ಟಾರ್ಟ್ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಓಕೆ, ಯಾಕಂದ್ರೆ ಅದ್ರೊಳಗೆ ಹಾಫ್ ಕಟ್ ಆಗಿದೆ ಚಾಪ್ಟರ್ ಅದ. ಸೊ ಹಾಫ್ ಅಷ್ಟೇ ಇರೋದ್ರಿಂದ ಅದು ಮುಗಿಸ್ಕೊಂಡ್ಬಿಡೋದು ಒಂದು ಪ್ಲ್ಯಾನ್ದಾಗ ಅದ ನಾನು. ಅದು ಮುಗಿತಂದ್ರೆ ಸೊ ಫಿಸಿಕ್ಸ್ ಹೋಗಿ ಆಲ್ಮೋಸ್ಟ್ 3 ಚಾಪ್ಟರ್ಸ್ ಕವರ್ ಆಗ್ತವೆ. ಲೈಟ್ ಒಂದು ಮುಗಿತೈತಿ, ಸೋರ್ಸ್ ಆಫ್ ಎನರ್ಜಿ ಅಂತ ಹೋಗಿಬಿಟ್ಟದ, ಆಲ್ಮೋಸ್ಟ್ ಮುಗಿದಂಗೆ ಲೈಟ್ ಒಂದು ಆದ್ರೆ ಕನ್ಫ್ಯೂಸ್ ಆಗ್ತದೆ. Refraction of light, human eye and colorful. Yes, there are only 5 chapters actually in physics, but these guys have divided it. Actually division ಇಲ್ಲ ಅದ, ಇವ್ರು ರೆಫರೆನ್ಸ್ ಬುಕ್ ಒಳಗೆ ಹೊಡೆದಿದ್ದಾರೆ, ಡಿವಿಷನ್ ಮಾಡಿದ್ದಾರೆ. ಬಟ್ ರಿಫ್ಲೆಕ್ಷನ್ ಕೂಡ ಒಂದೇ ಚಾಪ್ಟರ್ ಅದ, ಲೈಟ್. ಸೊ ಲೈಟ್ ಒಂದು ದೊಡ್ಡ ಬಿಗ್ ಚಾಪ್ಟರ್. ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಈಗ ಆಲ್ರೆಡಿ 2 ಮುಗಿದಾವೆ. ಸೋರ್ಸ್ ಆಫ್ ಎನರ್ಜಿ ತೆಗೆದಾರ. ಸೊ ಟೋಟಲಿ ಫಿಸಿಕ್ಸ್ 4 ಚಾಪ್ಟರ್ಸ್. ಐ ಹ್ಯಾವ್ ಫಿನಿಶ್ಡ್ 2. ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಹಾಫ್ ಇದೆ, ಅದನ್ನು ಮುಗಿಸಿದ್ರೆ 3 ಆಗ್ತದೆ. ಲೈಟ್ ಒಂದು ಉಳಿತೈತೆ ಫಿಸಿಕ್ಸ್ ಒಳಗೆ. ಸೊ ಆ ಪ್ಲ್ಯಾನ್ದಾಗಿದ್ದೆ ನಾನು. ಸೊ ಕೆಮಿಸ್ಟ್ರಿ ಒಳಗೆ ಏನಾಗ್ಯಾವ 2 ಮುಗಿಸಿದ್ದೀನಿ. ಟೋಟಲ್ 5 ಚಾಪ್ಟರ್ಸ್ ನಾವು. ಅದರೊಳಗೆ 4ನೇ ಚಾಪ್ಟರ್ ಅಂತ 3ನೇ ಚಾಪ್ಟರ್ ಭಾಳ ಕಟ್ ಮಾಡಿದ್ರು. 2 ಕೂಡ ಒಂದೇ ಚಾಪ್ಟರ್ ಅನ್ಕೋಬೋದು. 5th ಚಾಪ್ಟರ್ ಒಂದು ಫುಲ್. ಸೊ ಅದನ್ನು ಆ ಟೈಪ್ ಮಾಡ್ಕೋಬೋದು. ಸೊ ದೆನ್ ಬಯಾಲಜಿ ಆಯಿತು, ವಿ ಹ್ಯಾವ್ ಫಿನಿಶ್ಡ್ ಓನ್ಲಿ 1. ಸೊ ಐ ಥಿಂಕ್ ಬಯಾಲಜಿನ ಇನ್ನೊಂದು ಹೇಳಿದ್ರು ನಡೀತೈತೆ ನಾವೀಗ. ಹಂಗೆ ನೋಡೋದಾದ್ರೆ ಹಂಗೆ ನೋಡೋದು. ಓಕೆ, ಸೊ ವಿಲ್ ಸಿ ದ ಎವ್ರಿಥಿಂಗ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ಥ್ಯಾಂಕ್ ಯು. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, we will be starting now as we have metals and non-metals chapter 3. Okay, metals and
non-metals. Okay, so in our life we come across different type of metals and non-metals, as you have already known. Okay, so what just I am telling here is, so metals are the elements that conduct heat and electricity and are malleable and ductile. Metals, what are those? Those are the elements that conduct heat and electricity. They conduct the heat and electricity. They are malleable and ductile. So malleable adavu ಮತ್ತು ductile adavu. Malleability property ನಿಮಗೆ ಗೊತ್ತದ? The property of metal by which they can be beaten into thin sheets. ಅದಕ್ಕೆ ನಾವು malleable property ಅಂತೀವಿ. ಸೊ ಮೆಟಲ್ಸ್ ಏನು ಮಾಡ್ತಿರ್ತಾವು, ಅವುಗಳನ್ನು ಮಾಲಿಯಬಲ್ ಆಗಿ ಮಾಡ್ಬೋದು. ಒಂದು ಕಾಪರ್ ನೀವು ಹೊಡೆದು ಏನು ಮಾಡ್ಬೋದು, ಅದ್ರದ ಸಣ್ಣ ಸಣ್ಣ ಏನು ಮಾಡ್ಬೋದು, ಶೀಟ್ಗಳನ್ನಾಗಿ ಮಾಡ್ಬೋದು. ಐರನ್ ಶೀಟ್ಗಳನ್ನಾಗಿ ಮಾಡ್ಬೋದು, ಗೋಲ್ಡ್ ಶೀಟ್ಗಳನ್ನಾಗಿ ಸಣ್ಣ ಸಣ್ಣ ಶೀಟ್ ಆಗಿ ಮಾಡ್ಬೋದು. ಅದಕ್ಕೆ ಮಾಲಿಯಬಿಲಿಟಿ ಪ್ರಾಪರ್ಟಿ. ಇದು ನಾನ್ ಮೆಟಲ್ಸ್ ಅವು ಕಂಡು ಬರೋದಿಲ್ಲ. ಸೊ ಮೆಟಲ್ಸ್ ಆರ್ ಡಕ್ಟೈಲ್ ಆಲ್ಸೋ. ಡಕ್ಟೈಲ್ ಅಂದ್ರೆ ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್. ಏರ್ತೊಳಗೆ ಕಲ್ತಿರ್ತೀವಿ ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆಲ್ರೆಡಿ. ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು wires. Okay, just we are looking now. Okay, so they are the good conductors of heat and electricity also. They are the good conductors of heat and electricity also. The examples of metals are, example ಯಾವ್ಯಾವ ಹೇಳ್ಬೋದು ಮೆಟಲಿಗೆ? iron, aluminum, copper, silver, aluminum, copper, silver, gold, platinum, zinc. Gold, platinum, zinc. Tin, lead, mercury. Tin, lead, mercury, potassium, sodium. So these all we can say metals. ಇವುಗಳಿಗೆ ನಾವು ಮೆಟಲ್ಸ್ ಅಂತ ಹೇಳಬಹುದು. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, these all are metals. ಸೊ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಇರ್ತಾವ. ಇದೊಂದು ಹೇಳ್ಬೇಕು ನಾನು ನಿಮಗೆ. NaCl ಫಾರ್ಮ್ ಆಗಿರ್ತದ. Na ಲಾಸ್ಟ್ ಇರ್ತಾವ 1 ಎಲೆಕ್ಟ್ರಾನ್ ಉಳಿದಿರ್ತದ. Cl ಲಾಸ್ಟ್ 7 ಎಲೆಕ್ಟ್ರಾನ್ಸ್ ಇರ್ತಾವ. ಸೊ ಈ ಎಲೆಕ್ಟ್ರಾನ್ ಇದಕ್ಕೆ ಕೊಟ್ಟ 8 ಎಲೆಕ್ಟ್ರಾನ್ ಮಾಡ್ಕೋತದೆ. ಇದು ಎಲೆಕ್ಟ್ರಾನ್ ಅನ್ನು ಕಳ್ಕೊಂತ 0 ಎಲೆಕ್ಟ್ರಾನ್ ಮಾಡ್ಕೋತದ. ಅಂದ್ರೆ 2 8 1 ಇರ್ತದಲ್ಲ. ಸೊ ಇದು ಲಾಸ್ಟ್ ಸೆಲ್ ಒಳಗೆ 8 ಉಳಿತಾವು. ಇದ್ರ ಲಾಸ್ಟ್ ಸೆಲ್ ಒಳಗೂ ಕೂಡ 8 ಆಗ್ತಾವು. ಇದನ್ನ ಇದು ತಗೊಂಡ್ರೆ ಈ ಎಲೆಕ್ಟ್ರಾನ್. ಸೊ ಮೆಟಲ್ಸ್ ಗೆಲ್ಲ ಎಲೆಕ್ಟ್ರಾನ್ ಗಳನ್ನು ಕೊಡ್ತಾವ್ರಿ. ಸೊ ಎಲೆಕ್ಟ್ರಾನ್ ಗಳನ್ನು ಕೊಟ್ಟ ಮ್ಯಾಗ ಏನಂತ ಪಾಸಿಟಿವ್ ಚಾರ್ಜ್ ಬರ್ತಾವ. ಸೊ ಅದ್ರ ಸಲುವಾಗಿ ಏನಂತಾರೆ ಮೆಟಲ್ಸ್ ಗೆ ಎಲೆಕ್ಟ್ರೋ ಪಾಸಿಟಿವ್ ಅಂತ. ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್. ಎಲೆಕ್ಟ್ರಾನ್ ಅನ್ನು ಲೂಸ್ ಮಾಡ್ಕೊಂಡು ಪಾಸಿಟಿವ್ ಆಗ್ತಾವು, ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್. ನಾನ್ ಮೆಟಲ್ಸ್ ಅಂತದ್ದು ಕ್ಲೋರಿನ್. ಇದು ಎಲೆಕ್ಟ್ರಾನ್ ಅನ್ನು ತಗೋದ್ ಏನಾಗ್ತತಿ, Cl ಮೈನಸ್ ಆಗ್ತದೆ, ಎಲೆಕ್ಟ್ರಾನ್ ನೆಗೆಟಿವ್ ಆಗ್ತದೆ. ಸೊ ಎಲೆಕ್ಟ್ರೋ ನೆಗೆಟಿವ್ ಅಂತ ಹೇಳಿ ಕರೀತಾರೆ ನಾನ್ ಮೆಟಲ್ಸ್ ಮ್ಯಾಕ್ಸಿಮಮ್. So it's metals related. Metals are electro positive. Most abundant metal in the earth's crust ಯಾವುದು? Aluminium. Which is the most abundant metal in the earth's crust? Remember the name aluminium. Aluminium ಆದ್ಮೇಲೆ ಬರ್ತದ second abundant metal is iron. ಇದು 7% ಇರ್ತದ. Iron 4% ಇರ್ತದೆ. Most abundant metal is aluminum, that is of 7%. Iron is of 4%. Okay. Yes, ಇಷ್ಟು ಗೊತ್ತಾದ್ಲ. In non-metals are the one, they do not conduct heat and electricity. They do not conduct heat and electricity. They are not malleable. They are not ductile. Non-metals ಅನ್ನು ವೈರ್ ಆಗಿ ಕನ್ವರ್ಟ್ ಮಾಡಕ್ ಬರುದಿಲ್ಲ. Non-metals ಅನ್ನ ಗೋಲ್ಡ್, non-metals ಅನ್ನ ಥಿನ್ ಶೀಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ. Okay. Yes. And these are not sonorous, non-sonorous. Ringing sound ಅನ್ನು ನಾವು ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಈ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಮುಂದೆ we can clearly already ಕ್ಲಿಯರ್ ಆಗ್ಯದ. No need to worry about that.
ಸೊ ಆಲ್ರೆಡಿ ಮುಂದೆ ಕ್ಲಿಯರ್ ಆಗ್ಯದ ದಟ್ ಸಮ್ ವಿ ಹ್ಯಾವ್ ಸೀನ್ ಆಲ್ಸೋ. ಓಕೆ, ಸೊ ನಾನ್ ಮೆಟಲ್ಸ್ ಎಕ್ಸಾಂಪಲ್ ನೋಡ್ರಿ. ಕಾರ್ಬನ್, ನಾನ್ ಮೆಟಲ್ಸ್ ಎಕ್ಸಾಂಪಲ್ ಕಾರ್ಬನ್, ಸಲ್ಫರ್, ಕಾರ್ಬನ್, ಸಲ್ಫರ್, ಗ್ರಾಫೈಟ್, ಡೈಮಂಡ್, ಅಯೋಡಿನ್, ಹೀಲಿಯಂ, ನಿಯಾನ್, ಎಲ್ಲ ಗ್ಯಾಸಸ್. ಅಯೋಡಿನ್, ಹೀಲಿಯಂ, ನಿಯಾನ್, ನೈಟ್ರೋಜನ್, ಆಕ್ಸಿಜನ್, ಆಲ್ ಗ್ಯಾಸಸ್. ಮತ್ತೇನು ಹೇಳ್ಬೋದು? ಕಾರ್ಬನ್ ಆಯ್ತು, ಸಲ್ಫರ್ ಆಯ್ತು, ನೈಟ್ರೋಜನ್ ಆಯ್ತು, ಹೀಲಿಯಂ, ನಿಯಾನ್, ಆರ್ಗಾನ್, ಝೆನಾನ್, ರೆಡಾನ್, ಮತ್ತೇನೇನದಾವ್ರಿ? ಬ್ರೋಮಿನ್, ಕ್ಲೋರಿನ್, ಇವೆಲ್ಲ ಇನ್ನು ಎಕ್ಸೆಟ್ರಾ ನಾನ್ ಮೆಟಲ್ ಇವೆಲ್ಲ ಏನು ಎಕ್ಸಾಂಪಲ್ಸ್. ಸೊ ಅರ್ತ್ ಕ್ರಸ್ಟ್ ಒಳಗಿರ್ತಕ್ಕಂಥ ದೀಸ್ ಆರ್ ಎಲೆಕ್ಟ್ರೋನೆಗೆಟಿವ್, ದೇ ಎಕ್ಸೆಪ್ಟ್ ದ electron, they will not donate the electron, they accept the electron. Metals are lasting 1 2 3 electron irtav, hinಗಾಗಿ ಅವನು ಕಳ್ಕೊಂಡ್ ಬಿಡ್ತಾವ, they are electropositive. ನಾನ್ ಮೆಟಲ್ಸ್ ಲಾಸ್ಟಿಗೆ 5 6 7 ಎಲೆಕ್ಟ್ರಾನ್ ಇರ್ತಾವ, ಅಂದ್ರೆ ಅವು ಎಲೆಕ್ಟ್ರಾನ್ ಅನ್ನು ತಗೊಂಡು 8 ಆಗ್ತಾವ, ಅವು ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡು 0 ಆಗ್ತಾವ. ಲಾಸ್ಟಿಗೆ 0 ರೇ ಉಳಿಬೇಕು, 8 ಉಳಿಬೇಕು. ಅದ್ 0 ಉಳಿದು ಅಂದ್ರೆ ಹಿಂದಿನ ಶೆಲ್ ಒಳಗೆ 8 ಇರ್ತಾವಲ್ಲ, ಅದು ಕನ್ಸಿಡರ್ ಆಗಿಬಿಡ್ತದೆ, ಅಂದ್ರೆ ಅದು 8 ಆಗ್ತತಿ, ಇದು 8 ಆಗ್ತತಿ. ಅದಕ್ಕೆ ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಕರೀತಾರೆ, ಅದಕ್ಕೆ ಸ್ಟೇಬಲ್ ಸ್ಟ್ರಕ್ಚರ್ ಅಂತ ಕರಿತೀವಿ, ನೀವು 9th ಒಳಗೆ ಕಲ್ತಿರ್ತೇವೆ. ಸೊ ಅದ್ರ ಸಲುವಾಗಿ ಏನಾಗ್ತೈತಿ, ಅದು ಲಾಸ್ಟಿಗೆ 1 2 3 ಎಲೆಕ್ಟ್ರಾನ್ಸ್ ಇರುವಂತ ಮೆಟಲ್ಸ್ ಗಳ ಆ ಎಲೆಕ್ಟ್ರಾನ್ಸ್ ಅನ್ನ ಲೂಸ್ ಮಾಡ್ಕೊಂಡ ಆಕ್ಟೇಟ್ ಸ್ಟ್ರಕ್ಚರ್ ಅನ್ನು ಅಚೀವ್ ಮಾಡ್ತಾವು. ಇವು 5 6 7 ಇರ್ತಾವಲ್ಲ, ಇವು ಎಲೆಕ್ಟ್ರಾನ್ ಗಳನ್ನ ತಗೊಂಡು 8 ಎಲೆಕ್ಟ್ರಾನ್ ಹಾಕೋ ಲಾಸ್ಟಿಗೆ ಇವು ಆಕ್ಟೇಟ್ ಸ್ಟ್ರಕ್ಚರ್ ಮಾಡ್ತಾವು. ಅವು ಕಳ್ಕೊಂಡ್ ಅಲ್ಲಿ 0 ಆಗ್ತಾವ, ಬಟ್ ಅದು ಹಿಂದಿನ ಕನ್ಸಿಡರ್ ಮಾಡ್ಬೇಕಾದ 0 ಆತಂದ್ರ ಹಿಂದ ಏನಿರ್ತಾವ 8 ಇರ್ತಾವ. ಫಾರ್ ಎಕ್ಸಾಂಪಲ್ ಈಗ 2 8 1 ಅದ ಸೋಡಿಯಂ ಶೆಲ್, ಸೊ ಇದನ್ನ ಕಳ್ಕೊಂಡು ಈಗ 0 ಆಗ್ತಲ್ಲ, ಇದನ್ನ ಹೋಗ್ಬಿಡ್ತದೆ ಕ್ಯಾನ್ಸಲ್, ಇದು ಲಾಸ್ಟ್ ಶೆಲ್ ಆಗ್ತದೆ. ಸೊ ಇದನ್ನ ಕನ್ಸಿಡರ್ ಮಾಡ್ಬೇಕು. ಅದ ಇದ್ರೊಳಗ 2 8 7 ಇರ್ತಾವ ಕ್ಲೋರಿನ್ ಒಳಗ, ಅದ ಎಲೆಕ್ಟ್ರಾನ್ ಇಲ್ಲಿ ಬಂದಿದೆ ಏನಾಗ್ತದೆ 8 ಆಗ್ತದೆ. ಸೊ ಲಾಸ್ಟ್ ಶೆಲ್ 8 ಆಕ್ಟೇಟ್ ಸ್ಟ್ರಕ್ಚರ್ ಹಿಂಗ್ ಕ್ರಿಯೇಟ್ ಆಗ್ತದೆ. ಎಸ್, ಸೊ ಅರ್ತ್ ಕ್ರಸ್ಟ್ ಒಳಗಿರ್ತಕ್ಕಂತ ನಾನ್ ಮೆಟಲ್ಸ್ ಏನದಾವು, ದೇ ಆಲ್ಸೋ ಪ್ಲೇ ದ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್. ಕಾರ್ಬನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾನ್ ಮೆಟಲ್. Most abundant non-metal in the Earth's crust is oxygen. Most abundant metal in Earth's crust is oxygen. Oxygen is the most abundant metal in Earth's crust. Non-metal. Second one is silicon. Second one is silicon. Okay, ಇವನ್ನೆರಡು ನೀವು ನೆನಪಿಟ್ಕೊಳ್ಳಿ. ಓಕೆ, ಎಸ್. ಸೊ ಇಷ್ಟನ್ನು ನಾವು ನೋಡಿದ್ದೀವಿ. ಓಕೆ, ರೈಟ್.